ಬಂದಿದ್ದು ಡ್ಯೂಟಿ ಮುಗೀತು. ಸೊ ಆವಾಗಲೇ ಹೇಳ್ದಂಗೆ ಕಾಟೇರ ಸಿನಿಮಾ ನೋಡೋ ಡ್ಯೂಟಿ ಮುಗೀತು. ಪ್ರವೀಣ್ ಅವರ ಅವ್ರ ಜೊತೆ ಬಂದಿದ್ದೆ. ಸೊ ಇವಾಗ ಫುಲ್ ಮೂವಿ ನೋಡಿದ್ದಾರೆ, ಅವ್ರು ಏನು ಹೇಳ್ತಾರೆ ಕೇಳೋಣ. ಏನು ರೀ ಅನಿಸ್ತು ಮೂವಿ? ಫುಲ್ ಮೂವಿ ನೋಡಿದ್ರೆ ಇಲ್ಲ, ಅರ್ಧ ಸಿನಿಮಾ ನೋಡಿದಾಗಲೇ ನನಗೆ ತುಂಬ ಖುಷಿ ಕೊಡ್ತು, ತುಂಬ ಇಷ್ಟ ಆಗಿತ್ತು. ಪೂರ್ತಿ ಸಿನಿಮಾ ನೋಡಿದ್ಮೇಲೆ ಒಂಥರ ಕಣ್ಣಲ್ಲಿ ನೀರು ತುಂಬ್ಕೊಂಡಾಗ ಏನೋ ಒಂಥರ ಖುಷಿ ಆಯಿತು. ಯಾಕಂದರೆ ಸಿನಿಮಾ ಒಂದು ರೈತರ ಬಗ್ಗೆ ಮಾಡಿದ್ದಾರೆ, ಇನ್ನೊಂದು ಜಾತಿ, ಕುಲ, ಜಾತಿ, ಮತ ಅಂತ ನಾವು ಚಿಕ್ಕ ಹುಡುಗರಿದ್ದಾಗ ಈ ಥರದ್ದೆಲ್ಲ ನೋಡ್ತಿದ್ವಿ. ಹಳ್ಳಿ ಕಡೆ ತುಂಬ ಇತ್ತದೆಲ್ಲ. ಬಟ್ ಇವತ್ತು ಈ ಸಿನಿಮಾ ನೋಡಿದಾಗ ಅದೆಲ್ಲ ಮತ್ತೆ ಮರುಕಳಿಸಿ ಏನೋ ಒಂಥರ ಅನಿಸ್ತು. ಕೆಲವೊಂದೆಲ್ಲ ಈಗ ಪುರಂದರದಾಸರು, ಕನಕದಾಸರು ಆ ಟೈಮಲ್ಲೆಲ್ಲ ಹೇಳಿದರು, ಕುಲವೆಂದು ಹೊಡೆದಾಡದಿರಿ. ಬಟ್ ಆ ಥರ ಎಷ್ಟೋ ಜನ ಮಾರ್ಗದರ್ಶಕರು ಬಂದರೂ, ತಿದ್ದೋದಕ್ಕೆ ನಾಯಕರು ಬಂದರೂ ಕೂಡ ನಮ್ಮ ಸಮಾಜದಲ್ಲಿ ಜಾತಿ, ಕುಲ ಅನ್ನೋದೆಲ್ಲ ದೊಡ್ಡ ಎಮ್ಮರವಾಗಿ ಬೆಳೆದು ಇವತ್ತಿಗೂ ಕೂಡ ಅಲ್ಲಲ್ಲಿ ಕಾಣ್ತೀವಿ. ಬಟ್ ಈ ಥರದ ಸಿನಿಮಾಗಳು ಅಪರೂಪ. ಬಟ್ ಬಂದಾಗ ಏನಪ್ಪ ಅಂದರೆ ತುಂಬ ಜನ ಇದರಿಂದ ತಿಳ್ಕೊತಾರೆ, ತಿದ್ಕೊತಾರೆ, ಕಲಿತಾರೆ. ಒಂದಷ್ಟು ಸಮಾಜಕ್ಕೆ ಒಳಿತಾಗುತ್ತೆ. ಈ ಥರದೊಂದು ಒಳ್ಳೆಯ ಸಂದೇಶ ಇರ್ತಕ್ಕಂಥ ಸಿನಿಮಾಗಳು ಆದಷ್ಟು ಬರಬೇಕು. ಕನ್ನಡ ಚಲನಚಿತ್ರರಂಗದಲ್ಲಿ ಈ ಥರದ ಸಿನಿಮಾಗಳು ಆಗಾಗ ಬರ್ತಾಯಿದ್ರೆ ತುಂಬಾ ಖುಷಿ ಆಗ್ತದೆ. ಬಟ್ ಕಾಟೇರ ಒಂದು ಒಳ್ಳೆಯ ಸಿನಿಮಾ, ಅಪರೂಪದ ಸಿನಿಮಾ, ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ತುಂಬ ಸಂದೇಶ ಇರ್ತಕ್ಕಂಥ ಸಿನಿಮಾ ಆಗಿರೋದ್ರಿಂದ ಕಾಟೇರನ ಪ್ರತಿಯೊಬ್ಬರು ಬಂದು ಒಮ್ಮೆನಾದ್ರೂ ಥಿಯೇಟ್ರಲ್ಲಿ ಬಂದು ಈ ಸಿನಿಮಾ ನೋಡ್ಬೇಕು. ಯಾಕಂದರೆ ನಾವು OTT 100 ಸಿನಿಮಾ ನೋಡೋದು ಒಂದೇ, ಥಿಯೇಟ್ರಲ್ಲಿ 1 ಸಿನಿಮಾ ನೋಡೋದು ಒಂದೇ. ಆ ಥರ ಒಂದು ಒಳ್ಳೆ ಮಜಾ, ಮನೋರಂಜನೆ, ಒಂದು ಒಳ್ಳೆ ಫೀಲು, ಒಂದು ಅಟ್ಮಾಸ್ಫಿಯರ್ ನಮ್ಗೆ ಸಿಗಬೇಕಂದ್ರೆ ಥಿಯೇಟ್ರಲ್ಲಿ ಸಿನಿಮಾ ನೋಡಬೇಕು. ಆದಷ್ಟು ಕನ್ನಡ ಸಿನಿಮಾಗಳನ್ನ ಥಿಯೇಟ್ರ್ ಬಂದು ನೋಡಿ. ಬಟ್ ಕಾಟೇರ ಅಂತ ಒಂದು ಒಳ್ಳೆ ಸಿನಿಮಾನ ದಯವಿಟ್ಟು ಯಾರೂ ಮಿಸ್ ಮಾಡೋಕೆ ಹೋಗ್ಬೇಡಿ. ಸಿನಿಮಾ ನೋಡಿ, ಕನ್ನಡದ ಯಾವುದೇ ಒಂದು ಸಿನಿಮಾ ಬಂದ್ರೂ ಥಿಯೇಟ್ರಲ್ಲೇ ನೋಡಿ. ಥ್ಯಾಂಕ್ ಯು ಸೋ ಮಚ್. ಹಂಗೆ ಮಹೇಶ್ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಇವತ್ತು ನನ್ನ ಜೊತೆ ಒಂದು ಕಂಪ್ನಿ ಕೊಟ್ಟು ನನ್ನ ಜೊತೆ ಇಡೀ ಸಿನಿಮಾ 3ನೇ ಬಾರಿ ನೋಡ್ತಾ ಇದ್ದಾರೆ. ಸೊ ನನಗೂ ತುಂಬ ಖುಷಿ ಆಯಿತು. ಈ ಥರ ಸಿನಿಮಾ ಅಭಿಮಾನಿಗಳು ಥಿಯೇಟ್ರಲ್ಲಿ ಬಂದು ಸಿನಿಮಾ ನೋಡಿ ಕನ್ನಡ ಚಿತ್ರರಂಗ ಬೆಳೆಸ್ತಾ ಇರ್ತಕ್ಕಂಥ ಎಲ್ರಿಗೂ ನನ್ನ ದೊಡ್ಡ ಸಲಾಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.